ವೈಕುಂಠ ಏಕಾದಶಿಯ ದಿನದಂದು ಸ್ವಾಮಿನಾರಾಯಣ ತನ್ನ ವಾಸಸ್ಥಾನವಾದ ವೈಕುಂಠದಿಂದ ಏಕಾದಶಿಯ ತಿಥಿಯ ದಿನದಂದು ಭಕ್ತರಿಗೆ ದರ್ಶನ ನೀಡುವುದಕ್ಕಾಗಿ ಲಕ್ಷ್ಮಿಯ ಸಮೇತ ಭೂಲೋಕಕ್ಕೆ ಬರುತ್ತಾರೆ ಎಂಬುವ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ಆಚರಣೆಯನ್ನು ನಾವು ಮಾಡಿದರೆ ನೇರವಾಗಿ ವೈಕುಂಠಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುವ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ದಿನದಂದು ನಾವು ಮಾಡುವಂತಹ ಉಪವಾಸ ಮತ್ತು ಪೂಜೆ 1000 ಯಜ್ಞ ಫಲಕ್ಕೆ ಸಮವಾಗಿರುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಎಂದರೇನು, ವೈಕುಂಠ ಏಕಾದಶಿಯನ್ನು ಏಕೆ ಆಚರಣೆ ಮಾಡಲಾಗುತ್ತದೆ, ಹಾಗೆ ವೈಕುಂಠ ಏಕಾದಶಿಯ ಮಹತ್ವವೇನು, ವೈಕುಂಠ ಏಕಾದಶಿಯ ದಿನವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನಾಳೆ ಡಿಸೆಂಬರ್ 30 ಮಂಗಳವಾರದಂದು ವೈಕುಂಠ ಏಕಾದಶಿಯ ದಿನವನ್ನು ಆಚರಿಸಲಾಗುತ್ತೆ. ವೈಕುಂಠ ಏಕಾದಶಿಯ ದಿನವನ್ನು ಸರ್ವೇಶ ಏಕಾದಶಿ, ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ. ವೈಕುಂಠ ಏಕಾದಶಿ ವರ್ಷದ ಕೊನೆಯ ಏಕಾದಶಿ ಆಗಿದ್ದು ಇದು ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಆಗಿರುತ್ತದೆ. ತಿಂಗಳಲ್ಲಿ 2 ಏಕಾದಶಿ ಬರ್ತವೆ. ವರ್ಷದಲ್ಲಿ 24 ಏಕಾದಶಿ ಬರುತ್ತದೆ. ಅದರಲ್ಲಿ ಅಂದರೆ 24 ಏಕಾದಶಿಯಲ್ಲಿ ವೈಕುಂಠ ಏಕಾದಶಿ ಪ್ರಮುಖವಾದ ಏಕಾದಶಿಯಾಗಿರ್ತದೆ. ವೈಕುಂಠ ಅಂದರೆ ವಿಷ್ಣುವಿನ ಲೋಕ, ಏಕಾದಶಿ ಅಂದರೆ ಸಾಮಾನ್ಯವಾಗಿ ಉಪವಾಸ ಮಾಡುವಂಥದ್ದು. ಎಲ್ಲ ಭಕ್ತಾದಿಗಳು ಅಂದರೆ ವಿಷ್ಣುವಿನ ಭಕ್ತಾದಿಗಳು ಪ್ರತಿ ತಿಂಗಳು ಬರುವಂತಹ ಏಕಾದಶಿಯ ದಿನದಂದು ಉಪವಾಸ ಇದ್ದು ವ್ರತವನ್ನು ಮಾಡಿ ವಿಷ್ಣುವಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಏಕಾದಶಿಯ ದಿನದಂದು ರಾಯರ ಮಠ ಮಂತ್ರಾಲಯದಲ್ಲಾಗಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನೀಡೋದಿಲ್ಲ. ಯಾಕೆಂದರೆ ಏಕಾದಶಿಯ ದಿನದಂದು ಉಪವಾಸ ಇರಬೇಕು ಅಂತ. ನಾಳೆ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಲೋಕವಾದ ವೈಕುಂಠದಲ್ಲಿ ಉತ್ತರದ ಬಾಗಿಲು ತೆರೆಯುವ ಸುದಿನವಾಗಿರುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಮಹಾವಿಷ್ಣುವು ಉತ್ತರ ಬಾಗಿಲಿನ ಮೂಲಕ 3 ಕೋಟಿ ದೇವತೆಗಳಿಗೆ ದರ್ಶನವನ್ನು ನೀಡುತ್ತಾರೆ. ಇದೇ ಕಾರಣಕ್ಕೆ ವೈಕುಂಠ ಏಕಾದಶಿಯ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೆಯಲಾಗುತ್ತೆ. ಮಹಾವಿಷ್ಣುವು ಈ ದಿನ ಅಂದರೆ ವೈಕುಂಠ ಏಕಾದಶಿಯ ದಿನದಂದು ತನ್ನ ವೈಕುಂಠದ ಬಾಗಿಲನ್ನು ತೆರೆದಿಟ್ಟಿರುತ್ತಾರಂತೆ. ವೈಕುಂಠ ಏಕಾದಶಿಯನ್ನು ನಾವು ಆಚರಿಸುವುದು ಸರ್ವಶ್ರೇಷ್ಠವೆಂದು ನಂಬಲಾಗುತ್ತದೆ. 23 ಏಕಾದಶಿಯನ್ನು ಮಾಡದಿರುವವರು ವೈಕುಂಠ ಏಕಾದಶಿಯನ್ನು ಆಚರಿಸಿದರೆ 23 ಏಕಾದಶಿಯನ್ನು ಆಚರಿಸಿದಷ್ಟು ಪುಣ್ಯ ಫಲ ನಮಗೆ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ವೈಕುಂಠದ ಬಾಗಿಲು ತೆರೆದಿರುವುದರಿಂದ ಈ ದಿನ ಯಾರು ಮರಣ ಹೊಂದುತ್ತಾರೋ ಅವರಿಗೆ ನೇರವಾಗಿ ವೈಕುಂಠ ಪ್ರಾಪ್ತವಾಗುತ್ತದೆ ಎಂದು ನಂಬಲಾಗುತ್ತದೆ. ಪುರಾಣಗಳ ಪ್ರಕಾರ ಒಮ್ಮೆ ವಿಷ್ಣುವು ನರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾರೆ. ಬಳಿಕ ನಾನು ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೆಯೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎಂಬ ಸಂದೇಶವನ್ನು ನೀಡುತ್ತಾರೆ. ಇದೇ ಕಾರಣಕ್ಕಾಗಿ ಈ ದಿನದಂದು ವೈಕುಂಠ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಉಪವಾಸ ಯಾರು ಮಾಡುವರೋ ಅಂಥವರು ನೇರವಾಗಿ ವೈಕುಂಠಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ದಿನದಂದು ಸ್ವಾಮಿನಾರಾಯಣ ತನ್ನ ವಾಸಸ್ಥಾನವಾದ ವೈಕುಂಠದಿಂದ ಏಕಾದಶಿಯ ತಿಥಿಯ ದಿನ ಭಕ್ತರಿಗೆ ದರ್ಶನ ನೀಡುವುದಕ್ಕಾಗಿ ಲಕ್ಷ್ಮಿ ಸಮೇತ ಭೂಲೋಕಕ್ಕೆ ಬರುತ್ತಾನೆ ಎಂಬುವ ನಂಬಿಕೆ ಇದೆ. ಈ ದಿನ ದೇವಲೋಕದ ಬಾಗಿಲು ತೆರೆಯಲಿದ್ದು ನಮ್ಮೆಲ್ಲರ ಪಾಪ ಕರಗಿ ಕರ್ಮ ಕಳೆಯುವ ದಿನವಾಗಿರುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಉಪವಾಸ ಇದ್ದು ವ್ರತವನ್ನು ಮಾಡಿ ಮಹಾವಿಷ್ಣುವನ್ನು ನಾವು ಪೂಜಿಸುವ ಈ ಅವಧಿಯನ್ನು ವೈಕುಂಠ ದ್ವಾರಕಾಲ ಎಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಸ್ವರ್ಗದ ಬಾಗಿಲು ತೆರೆಯಲಿದ್ದು ಭೂಮಿಯ ಮೇಲೆ ಯಾರೆಲ್ಲ ಉಪವಾಸ ಮಾಡುತ್ತಾರೋ ಅಂಥವರಿಗೆ 1000 ಯಜ್ಞಗಳ ಫಲ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ವೈಕುಂಠದ ಉತ್ತರ ದ್ವಾರವನ್ನು ಸ್ವರ್ಗದ ದ್ವಾರ, ವೈಕುಂಠದ ದ್ವಾರ ಎಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ.
ವೈಕುಂಠ ಏಕಾದಶಿಯು ವರ್ಷದ ಕೊನೆಯ ಹಾಗೂ ಪ್ರಮುಖ ಏಕಾದಶಿ ಇದಾಗಿರುವುದರಿಂದ ಏಕಾದಶಿಯನ್ನು ಅಂದರೆ ವೈಕುಂಠ ಏಕಾದಶಿಯನ್ನು ನಾವು ಆಚರಿಸುವುದರಿಂದ ಧನ ಪ್ರಾಪ್ತಿಯಾಗುತ್ತದೆ. ಹಾಗೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತದೆ. ರೋಗ ನಿವಾರಣೆ ಹಾಗೆ ದಾರಿದ್ರ್ಯವೆಲ್ಲವೂ ನಿವಾರಣೆಯಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಮಹಾವಿಷ್ಣುವನ್ನು ನಾವು ಪೂಜಿಸುವುದರಿಂದ ಭಗವಂತನ ಅನುಗ್ರಹವನ್ನು ಪಡೆಯಲು ಇದು ಉತ್ತಮ ಮಾರ್ಗವಾಗಿರುತ್ತದೆ. ಈ ದಿನ ಮಾಡುವಂತಹ ಉಪವಾಸ, ಪೂಜೆ, ದಾನದಂತಹ ಪುಣ್ಯ ಕಾರ್ಯಗಳು ಜನ್ಮ ಜನ್ಮಗಳ ಪಾಪಗಳನ್ನು ತೊಡೆದುಹಾಕುತ್ತದೆ. ಈ ದಿನ ಮಾಡುವಂತಹ ಪೂಜೆಯಿಂದ ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ವೈಕುಂಠ ಏಕಾದಶಿಯು ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ವೈಕುಂಠ ಏಕಾದಶಿಯು ನಮ್ಮ ಆತ್ಮ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುವುದರಿಂದ ಭಕ್ತರ ಎಲ್ಲ ಬೇಡಿಕೆಯನ್ನು ಭಗವಂತನು ಈಡೇರಿಸುತ್ತಾನೆ ಎಂಬುವ ನಂಬಿಕೆ ಇದೆ. ವೈಕುಂಠ ಏಕಾದಶಿಯ ದಿನವು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದಾಗಿದ್ದು ವೈಕುಂಠಕ್ಕೆ ನೇರವಾಗಿ ದಾರಿ ತೋರುತ್ತದೆ ಎಂಬುವ ನಂಬಿಕೆ ಇದೆ. ಈ ದಿನದ ಪೂಜೆಯು ನಮಗೆ ಮೋಕ್ಷ ಸಿಗುವ ದಾರಿಯನ್ನು ತೋರಿಸಲಿದೆ ಎಂದು ಹೇಳಲಾಗುತ್ತದೆ. ಈ ದಿನ ನಾವು ಮಾಡುವಂತಹ ಪೂಜೆ ವಿಷ್ಣುವಿನ ಆಶೀರ್ವಾದವನ್ನು ಪಡೆದು ನಮ್ಮ ಜೀವನದಲ್ಲಿ ಸುಖ, ಸಂಪತ್ತು, ಧನಲಾಭವಾಗುತ್ತದೆ. ವೈಕುಂಠ ಏಕಾದಶಿಯ ದಿನವನ್ನು ನಾವು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ದಿನದಂದು ಉಪವಾಸ ಇರುವುದು ಬಹುಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಉಪವಾಸ ಇರದೆ ಆಗದಿರುವಂಥವರು ಲಘುವಾದ ಆಹಾರವನ್ನು ಸೇವಿಸಬಹುದು. ಅಂದರೆ ಹಣ್ಣು ಅಥವಾ ಅವಲಕ್ಕಿ ಹೀಗೆ ಲಘುವಾದ ಆಹಾರವನ್ನು ಸೇವಿಸಿ ದೇವರ ಧ್ಯಾನವನ್ನು ಮಾಡಬೇಕಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಮನೆಯ ಪಕ್ಕದಲ್ಲಿರುವಂತಹ ವಿಷ್ಣುವಿನ ಯಾವುದಾದರೂ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ತುಳಸಿಯನ್ನು ಅರ್ಪಿಸಿ ದೇವರ ಆಶೀರ್ವಾದವನ್ನು ಪಡೆಯಬೇಕಾಗುತ್ತದೆ. ಮನೆಯಲ್ಲಿ ದೇವರಿಗೆ ತುಳಸಿಯನ್ನು ಅರ್ಪಿಸಿ ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ನಾವು ಪೂಜಿಸಬೇಕಾಗುತ್ತದೆ. ಈ ದಿನ ರಾತ್ರಿ ಜಾಗರಣೆ ಇದ್ದು ವಿಷ್ಣುವಿನ ಜಪ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಭಗವದ್ಗೀತೆ ಪಠಿಸುವುದು, ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾಗುತ್ತದೆ. ಮನೆಯಲ್ಲಿ ದೇವರಿಗೆ ತುಳಸಿಯನ್ನು ಇಟ್ಟು ಧೂಪ ದೀಪಗಳನ್ನು ಹಚ್ಚಿ ನಾವು ದೇವರನ್ನು ಪೂಜಿಸಬೇಕಾಗುತ್ತದೆ. ಈ ದಿನ ವಿಷ್ಣುವಿನ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷವಾಗಿ ನಿರ್ಮಿಸಲಾದ ವೈಕುಂಠ ದ್ವಾರದ ಮೂಲಕ ನಾವು ಸಾಗಿ ಹೋಗಬೇಕಾಗುತ್ತದೆ. ನಾವು ಹೀಗೆ ವೈಕುಂಠ ದ್ವಾರದ ಮೂಲಕ ಸಾಗಿ ಹೋಗುವುದರಿಂದ ಇದು ಮೋಕ್ಷದ ಮಾರ್ಗ ಎಂದು ನಂಬಲಾಗುತ್ತದೆ. ಈ ರೀತಿಯಾಗಿ ವೈಕುಂಠ ದ್ವಾರದಿಂದ ನಾವು ನುಸುಳಿ ಪ್ರವೇಶ ಹೋದರೆ ನಮ್ಮ ಅಹಂಕಾರವೆಲ್ಲ ತೊಡೆದು ಹೋಗುತ್ತದೆ. 7 ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳೆಲ್ಲ ಕಳೆದು ಹೋಗಿ ಪುಣ್ಯ ಫಲ ಅಂದರೆ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂದು ನಂಬಲಾಗುತ್ತದೆ. ಎಲ್ಲಿಯವರೆಗೆ ನಮ್ಮ ಅಹಂಕಾರ ನಮ್ಮಲ್ಲಿ ಹೆಚ್ಚಾಗಿರುತ್ತದೆಯೋ ಅಲ್ಲಿಯವರೆಗೂ ದೇವರ ಸಾಕ್ಷಾತ್ಕಾರ ದೊರೆಯದು. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣು ದೇವರ ಜೊತೆಗೆ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಮ್ಮ ದಾರಿದ್ರ್ಯವೆಲ್ಲ ನಾಶವಾಗುತ್ತದೆ ಎಂದು ನಂಬಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣು ಮಂತ್ರಗಳನ್ನು ನಾವು ಪಠಿಸಬೇಕಾಗುತ್ತದೆ. ಓಂ ನಮೋ ಭಗವತಿ ವಾಸುದೇವಾಯ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹೀಗೆ ನಾವು ದೇವರನ್ನು ಧ್ಯಾನಿಸುತ್ತಾ ಜಪ ಮಾಡಬೇಕಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ರಾತ್ರಿ ಜಾಗರಣೆ ಇದ್ದು ಬೆಳಗ್ಗೆ ಎದ್ದು ವಿಷ್ಣುವಿನ ಜಪವನ್ನು ಮಾಡಿ ಪಾರಾಯಣ ಮಾಡಿ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ನೀವು ಆಹಾರವನ್ನು ಸೇವಿಸಬೇಕಾಗುತ್ತದೆ. ಈ ರೀತಿಯಾಗಿ ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಬಹುದು. ವೈಕುಂಠ ಏಕಾದಶಿಯು ದೇಶಾದ್ಯಂತ ಹಿಂದೂಗಳು ಈ ಪವಿತ್ರ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಾರೆ. ದೇಶದ ಮೂಲೆ ಮೂಲೆಗಳಲ್ಲಿಯೂ ಪ್ರತಿಯೊಂದು ವಿಷ್ಣು ದೇವನ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ದಿನವನ್ನು ವಿಶೇಷವಾದ ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳು, ಯಜ್ಞಗಳು, ಪ್ರವಚನ ಹಾಗೆ ವಿವಿಧ ರೀತಿಯಾಗಿ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತೆ. ಈ ಎಲ್ಲ ಆಚರಣೆಗಳಲ್ಲಿ ನೀವು ಭಾಗಿಯಾಗಿ ಭಗವಂತ ಮಹಾವಿಷ್ಣುವಿನ ಆಶೀರ್ವಾದವನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಹಾಗೆ ಓಂ ನಮೋ ವೆಂಕಟೇಶ್ವರ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.